ಈ ವಿಡಿಯೋದಲ್ಲಿ ನಾವೇನ್ ನೋಡ್ತಿದೀವಿ ಅಂತ ಹೇಳಿದ್ರೆ ಒಂದು ಐಸ್ ಕಡ್ಡಿನ ನೋಡ್ತಿದೀವಿ. ಈ ಐಸ್ ಕಡ್ಡಿ ನೋಡಿದ ತಕ್ಷಣ ಏನ್ ನೆನಪಾಗುತ್ತೆ? ಐಸ್ ಕ್ರೀಮ್ ತಿಂದಿದ್ ನೆನಪಾಗುತ್ತೆ ಅಥವಾ ಬಿಸಾಡದ್ಮೇಲೆ ಈ ರೀತಿ ಮನೆಗಳು ಕಟ್ತಿದ್ವಲ್ಲ ಇದು ನೆನಪಾಗುತ್ತೆ. ನಾವು 2 ರೀತಿ ಮನೆ ಕಟ್ತಿದ್ವಿ. ಒಂದು ಪ್ಲೇನ್ ಆಗಿ ಬರೀ ಫೆವಿಕಲ್ ಯೂಸ್ ಮಾಡ್ಕೊಂಡು. ಇನ್ನೊಂದು ಬಣ್ಣ ಹಚ್ಚಿ ಈ ರೀತಿ ಡಿಸೈನ್ ಆಗಿರುವಂತ ಮನೆಗಳನ್ನು ನಾವು ಕಟ್ತಿದ್ವಿ. ಇದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಳ್ಳೋಣ. ಸಿಂಪಲ್ ಆಗಿ ಒಂದ್ ಮನೆ ಕಟ್ತೀವಿ ಅಂತ ಅನ್ಕೊಳ್ಳಿ. ಈಗ ಇದು ಪಾಯನ, ಇದು 2 ಗೋಡೆ, ಇದೊಂದು ಮೇಲೆಗಡೆ ರೂಫು. ಮೇಲೆಗಡೆ ಈ ರೀತಿ ನಮ್ ಡಿಸೈನ್ ಆಗಿ ಒಂದ್ ಮನೆ ಕಟ್ತಿದ್ವಿ ಅಂತ ಅನ್ಕೊಳ್ಳಿ. ಈ ರೀತಿ ಸಿಂಪಲ್ ಮನೆ ಕಟ್ಟಕ್ಕೆ ನಮ್ಗೆ ಎಷ್ಟು ಕಡ್ಡಿ ಬೇಕು? 1, 2, 3, 4, 5 ಮತ್ತೆ 6. ನಾವು 6 ಕಡ್ಡಿಗಳನ್ನ ಬಳಸಿ ಈ ರೀತಿ ಒಂದ್ ಸಿಂಪಲ್ ಆಗಿರೋ ಮನೆನ ಕಟ್ತಿದ್ವಿ. ಇದನ್ ಮತ್ತೊಂದ್ಸರಿ ನೋಡೋಣ. ಇದೇ ಐಸ್ ಕಡ್ಡಿ ಇದನ್ ಬಳಸಿ ಮೊದಲನೇ ಮನೆ ಕಟ್ಟಕ್ಕೆ ಎಷ್ಟ್ ಕಡ್ಡಿ ಬೇಕು ಅಂದ್ರೆ 1, 2, 3, 4, 5, 6. 6 ಕಡ್ಡಿ ಬಳಸಿ ನಾನು ಮೊದಲನೇ ಮನೆ ಕಟ್ಟಿದ್ದೀನಿ. ಒಂದ್ ಕಡೆ ಬರ್ಕೋತಾ ಹೋಗ್ತೀನಿ. ಮನೆಗಳು ಮತ್ತೆ ಐಸ್ ಕಡ್ಡಿಗಳು. ಅಂದ್ರೆ ಮೊದಲನೇ ಮನೆ ಕಟ್ಟಕ್ಕೆ ಎಷ್ಟು ಕಡ್ಡಿ ಬಳಸ್ಕೊಂಡೆ ಅಂದ್ರೆ 6 ಕಡ್ಡಿ ಬಳಸ್ಕೊಂಡೆ. ಇದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಮನೆ ಕಟ್ತೀನಪ್ಪ. ಅದಕ್ಕೆ ಎಷ್ಟು ಕಡ್ಡಿ ಬೇಕು ಅಂತ ಹೇಳಿದ್ರೆ 1, 2, 3, 4, 5. ಅಂದ್ರೆ ಮುಂಚೆ ಇದ್ದಿದ್ದ 6 ಕಡ್ಡಿ ಜೊತೆ ನಾನು 5ನ್ನ ಕೂಡಿಸ್ಕೊಂಡಾಗ ನನಗೆಷ್ಟು ಬಂತು? ಒಟ್ಟು 11. ನಾನು ಒಟ್ಟು 11 ಕಡ್ಡಿ ಬಳಸಿ 2 ಮನೆಗಳನ್ನ ಕಟ್ಟಿದ್ದೀನಿ. 2 ಮನೆ ಕಟ್ಟಕ್ ನನಗೆ ಎಷ್ಟು ಕಡ್ಡಿ ಬೇಕಾಯ್ತು ಅಂದ್ರೆ ಒಟ್ಟು 11 ಕಡ್ಡಿ ಬೇಕಾಯ್ತು. ಇದ್ರ ಪಕ್ಕ ಇನ್ನ ಒಂದ್ ಮನೆ ಕಟ್ಟಬೇಕು ಅಂದ್ರೆ ಏನ್ ಮಾಡ್ತೀನಿ? ಮತ್ತೆ ಎಷ್ಟು ಕಡ್ಡಿ ತಗೊಂಡಿದ್ದೀನಿ ಅಂದ್ರೆ 1, 2, 3, 4, 5. ಅಂದ್ರೆ 11ರೊಟ್ಟಿಗೆ 5ನ್ನ ಮತ್ತೆ ಕೂಡಿದ್ದೀನಿ. ಎಷ್ಟು ಬಂತು ಅಂದ್ರೆ 16. ಒಟ್ಟು 3 ಮನೆ ಕಟ್ಟಕ್ಕೆ ನನಗೆ 16 ಕಡ್ಡಿಗಳು ಬೇಕಾಯ್ತು. ಹಾಗಾದ್ರೆ 4 ಮನೆ ಕಟ್ಟಕ್ಕೆ ಎಷ್ಟು ಕಡ್ಡಿ ಬೇಕಾಗ್ಬೋದು ಅಂತ ನೀವ್ ಹೇಳ್ತೀರಾ? ವೆರಿ ಗುಡ್. ಒಟ್ಟು 4 ಮನೆ ಕಟ್ಟಬೇಕಂದ್ರೆ ಇದೇ ಸಂಖ್ಯೆ 16ಕ್ಕೆ ನಾವು 5ನ್ನು ಕೂಡಿಸಿ 21 ಅಂತ ಮಾಡ್ಕೊತೀವಿ. ಓಕೆನಾ? ಈಗ ನಮ್ಮ ಹತ್ರ ಎಷ್ಟು ನಂಬರ್ ಇದೆ? 6. 6 ಒಟ್ಟಿಗೆ ನಾನು 5ನ್ನು ಕೂಡಿದಾಗ 11 ಬಂತು. ಇದೇ 11 ಒಟ್ಟಿಗೆ ನಾನು 5ನ್ನು ಕೂಡಿದಾಗ 16 ಬಂತು. ಅಂದ್ರೆ 3ನೇ ಮನೆ. 4ನೇ ಮನೆ ಬರ್ಲಿಕ್ಕೆ 16 ಒಟ್ಟಿಗೆ ನಾನು ಮತ್ತೆ 5ನ್ನ ಕೂಡಿದ್ದೀನಿ. ಈ ಸಂಖ್ಯೆ 6, 5, 11, 5, 16, 5, 21. ಇದನ್ನ ಇಟ್ಕೊಂಡು ನಾವು ಯಾವ್ದನ ಮಾದರಿಲಿ ಬರಿಬೋದಾ ಅಂತ ಥಿಂಕ್ ಮಾಡೋಣ. ಮೊದ್ಲಿಗೆ ಸಂಖ್ಯೆ 6 ಮತ್ತೆ 5ನ್ನ ಇಟ್ಕೊಂಡು ಏನ್ ಮಾಡ್ಬೋದು? ನನಗೆ ಮತ್ತೆ ಸಂಖ್ಯೆ 6 ಬೇಕು ಅಂದ್ರೆ ನಾನು 6ನ್ನ ಹಾಗೆ ಬರಿತೀನಿ. ಈಗ 5ನ್ನ ಬಳಸ್ಬೇಕಂದ್ರೆ ಏನ್ ಮಾಡ್ತೀನಿ ಅಂದ್ರೆ +5 ಇಂಟು 0. 5ನ್ನ 0 ಒಟ್ಟಿಗೆ ಗುಣಿಸಿದಾಗ ನನಗೆ 0ನೇ ಬರುತ್ತೆ. 6 + 0 ಏನು ಅಂತ ಹೇಳಿದ್ರೆ 6 ಅಂತ ಆಗುತ್ತೆ. ಮತ್ತೆ ನೆಕ್ಸ್ಟ್ ನೋಡೋಣ. ಈಗ ಇದೇ 6 ಮತ್ತೆ 5ನ್ನ ಬಳಸ್ಕೊಂಡು 11 ಬರುತ್ತಾ ಅಂತ ಚೆಕ್ ಮಾಡೋಣ. 6ನ್ನ ಹಾಗೆ ಬರಿತೀನಿ. +5ನ್ನು ಹಾಗೆ ಬರಿತೀನಿ. ಇಲ್ಲಿ ನೋಡಿ 5ರೊಟ್ಟಿಗೆ ನಾನು ಸಂಖ್ಯೆ 1ನ್ನ ಗುಣಿಸಿದ್ರೆ ನನಗೆ ಮತ್ತೆ 5 ಬರುತ್ತಾ? 5 ಇಂಟು 1 5. 5 + 6 ಎಷ್ಟಾಗುತ್ತೆ ಅಂದ್ರೆ 11 ಅಂತ ಆಗುತ್ತೆ. ಓಕೆ. ಇದೂನು ಸರಿ ಇದೆ. ಇದೇ ರೀತಿ 16 ಆಗ್ಬೇಕಂದ್ರೆ ನೋಡಿ 6 + 5ನ್ನ ಹಾಗೆ ಇಟ್ಕೋತೀನಿ. ಇಲ್ಲಿ 1 ಬರ್ತಿದೀನಾ? ನೋಡಿ ಇಲ್ಲಿ 0 ಬರ್ತಿದೀನಿ. ಇಲ್ಲಿ 1 ಬರ್ತಿದೀನಿ. ಇಲ್ಲಿ 2 ಬರೆದ್ರೆ 5 ಇಂಟು 2 10. 10 + 6 16. ಅದೇ ರೀತಿ 4ನೇ ಮಾದರಿ ನೋಡಿದಾಗ ಸಂಖ್ಯೆ 4ಕ್ಕೆ ಅಂದ್ರೆ 21 ಕಡ್ಡಿಗಳು ಬರ್ಬೇಕಂದ್ರೆ 5 ಇಂಟು 3. ಡೈರೆಕ್ಟ್ ಆಗಿ ಬರಿತೀನಿ. 5 ಇಂಟು 3 15 + 6 ಅಂದ್ರೆ 21 ಅಂತಾಯ್ತು. ಇಲ್ಲಿ ನೋಡಿದ್ರಿ 6 + 5 ಇಂಟು 0, 6 + 5 ಇಂಟು 1, 6 + 5 ಇಂಟು 2, 6 + 5 ಇಂಟು 3. ಯಾಕೆ ಈ ರೀತಿ ಬರಿತಿದೀವಿ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಅದನ್ನ ನಾನು ಮುಂದೆ ಹೇಳ್ತೀನಿ. ಈಗ ನೀವು ತಿಳ್ಕೊಬೇಕಾಗಿರೋದು ಈ ಮಾದರಿಗಳನ್ನ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ 6 + 5 ಇಂಟು 0 ಇವೆಲ್ಲ ಗೊತ್ತಾಯ್ತಲ್ವಾ? ನಾನೇನ್ ಮಾಡ್ತೀನಿ 6 + 5ನ್ನ ಹಾಗೆ ಬರಿತೀನಿ. ಇಲ್ಲೂ ಅಷ್ಟೇ 6 + 5 ಹಾಗೆ ಬರಿತಾ ಹೋಗ್ತೀನಿ. ಎಲ್ಲಾ ಕಡೆನೂ 6 + 5. ಯಾಕಂದ್ರೆ ನಾವು ಇದನ್ನ ಬಳಸಿ ಎಲ್ಲ ಮಾಡಿದೀವಿ. ಅದಕ್ಕೆ ಹಾಗೆ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ನೋಡೋಣ. ಈ ಮನೆಗಳು ಅನ್ನೋ ಕಾಲಮ್ ನೋಡಿ 1, 2, 3, 4. 4 ನಂಬರ್ ಇದೆ. ಇದನ್ನ ಬಳಸಿ ಏನಾದ್ರೂ ಮಾಡ್ಬೋದಾ ಅಂತ ನೋಡೋಣ. ಇಲ್ಲಿ ಸಂಖ್ಯೆ 0 ಬರಬೇಕು ಅಂದ್ರೆ
ಈ ನಂಬರ್ನ ಬಳಸಿ ಸಂಖ್ಯೆ 0 ಬರುತ್ತಾ? ಅಂದ್ರೆ ಈ ಮನೆಗಳು ಕಾಲಮ್‌ನಲ್ಲಿ ಸಂಖ್ಯೆ 1 ಇದೆಯಲ್ಲ, ಈ ನಂಬರ್ನ ಬಳಸಿ 0 ಬರ್ಬೇಕಂದ್ರೆ ನಾನಿಲ್ಲಿ ಏನ್ ಬರಿಬೇಕು ಅಂದ್ರೆ 1 - 1 ಅಂತ ಬರಿಬೇಕು. ಸಂಖ್ಯೆ 1ರೊಟ್ಟಿಗೆ 1ಅನ್ನು ಮತ್ತೆ ಕಳೆದ್ರೆ ನಮಗುಳಿಯೋದು 0. ಹಾಗಾದ್ರೆ ಏನ್ ಬರುತ್ತೆ? 5 ಇಂಟು 0 ಅಂತ ಬರುತ್ತೆ. 5 ಇಂಟು 0 0 ಪ್ಲಸ್ 6 ಅಂದ್ರೆ 6 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 6 ಪ್ಲಸ್ 5 ಹಾಗೇ ಇದೆ. ನನಗಿಲ್ಲಿ 1 ಬರಬೇಕು. ನಾನು ಈ ಸಂಖ್ಯೆ 2 ಇದೆ ಅಲ್ವಾ? ಈ 2ಅನ್ನ ಬಳಸ್ಕೊಂಡು 1 ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ 2 ಮೈನಸ್ 1 ಅಂತ ಬರಿಬೇಕು. 2 ಮೈನಸ್ 1 ಅಂದ್ರೆ 1. ಇಲ್ಲಿದೆ ನೋಡಿ 1. 5 ಇಂಟು 1 5 ಪ್ಲಸ್ 6 11 ಬರುತ್ತೆ. ಇದೇ ರೀತಿ 3ನೇ ರೋ ನೋಡಿ, ಇಲ್ಲಿ 3 ಮೈನಸ್ 1 ಅಂತ ಬರೆದ್ರೆ 2 ಬರುತ್ತೆ. ನಾವು ಈ ಸಂಖ್ಯೆ 3ಅನ್ನ ಬಳಸ್ಕೊಂಡು, ಇಲ್ಲಿ ನೋಡಿ 3ಅನ್ನ ಬಳಸ್ಕೊಂಡು ಈ ಸಂಖ್ಯೆನ ತಗೊಂಡಿದೀವಿ. ಅಂದ್ರೆ 3 ಮೈನಸ್ 1 ಅಂದ್ರೆ 2. ಅದೇ ರೀತಿ ಇಲ್ಲಿ ಸಂಖ್ಯೆ 4 ಇದೆಯಾ? 4ನ ಬಳಸ್ಕೊಂಡು ನಮಗೆ ಉತ್ತರ 3 ಬರ್ಬೇಕಂದ್ರೆ ನಾನಿಲ್ಲಿ ಏನ್ ಬರಿಬೇಕು? 4 ಮೈನಸ್ 1 ಅಂತ ಬರಿಬೇಕು. 4 ಮೈನಸ್ 1 ಅಂದ್ರೆ 3. ಸರಿ ಹೋಯ್ತಾ? ಈ ಮಾದರಿಗಳು ಯಾಕೆ ಅಂತ ನಿಮ್ಗೆ ಅನ್ಸ್ತಾ ಇರುತ್ತೆ. ಹೇಳ್ತೀನಿ, ನೆಕ್ಸ್ಟ್ ಅದಕ್ಕೆ ಬರ್ತೀನಿ. ಈ ರೀತಿ 1, 2, 3, 4 ಇದು ಈ ಮನೆ ಆದ್ಮೇಲೆ 5ನೇ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಾವ್ ಹೇಳ್ಬಿಡ್ಬೋದು 26 ಅಂತ. ಸಡನ್ ಆಗಿ 50ನೇ ಮನೆ ಕಟ್ಟಕ್ಕೆ ನನ್ಗೆ ಎಷ್ಟು ಕಡ್ಡಿ ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? 50ನೇ ಮನೆ ಕಟ್ಟಕ್ಕೆ ಎಷ್ಟು ಕಡ್ಡಿ ಬೇಕು ಅಂತ ಹೇಳಿದ್ರೆ ನಾನು ಹೇಳಕ್ಕೆ ಆಗಲ್ಲ. ಯಾಕಂದ್ರೆ 5ನೇ ಮನೆ ಅಂದ್ರೆ ಹೇಳ್ತೀನಿ 26, 6ನೇ ಮನೆ ಅಂದ್ರೆ 31, 50ನೇ ಮನೆ ಹೇಳು. ಸರಿ ಆಯ್ತು, ಹೆಂಗೋ ಮಾಡಿ ಹೇಳ್ತೀನಿ ಅನ್ಕೊಳ್ಳಿ. 5,000 ಮನೆ ಕಟ್ಟಕ್ಕೆ ಎಷ್ಟು ಕಡ್ಡಿ ಬೇಕಾಯ್ತು ಅಂತ ಹೇಳಿದ್ರೆ ನಮ್ಗೆ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ಈ ಮಾದರಿನ ಬಳಸ್ಕೊಂಡು ಹೋಗ್ಬೇಕು. ಇಲ್ಲಿ 50ನೇ ಮನೆ ಕಟ್ಟಕ್ಕೆ ಎಷ್ಟು ಕಡ್ಡಿ ಬೇಕಾಯ್ತು ಅಂದ್ರೆ ನೋಡಿ 6 ಮತ್ತೆ 5ನ್ನ ಹಾಗೆ ಬರೀರಿ. 6 ಹಂಗೆ ಬರಿಬೇಕು ಪ್ಲಸ್ 5 ಹಂಗೆ ಬರಿಬೇಕು. ನಾವೇನ್ ಮಾಡಿದೀವಿ, ಇಲ್ಲಿ ಮನೆಗಳು ಅನ್ನೋ ಕಾಲಂನಲ್ಲಿ ಇಲ್ಲೇನ್ ನಂಬರ್ ಇದೆಯೋ ಅದನ್ನ ಇಲ್ಲಿ ಬರೀತಿದ್ವಿ. ಅದರೊಟ್ಟಿಗೆ 1ನ್ನ ಕಲಿತಿದ್ವಿ. ಸರಿ ಅಲ್ವಾ? ಇವಾಗ ಏನ್ ಬರಿಬೇಕು? ಇಲ್ಲಿ 50 ಅಂತ ಬರ್ದು ಇದರೊಟ್ಟಿಗೆ 1ನ್ನ ಕಳಿಬೇಕು. ಅಂದ್ರೆ 50 ಮೈನಸ್ 1. ಈಗೇನಾಗುತ್ತೆ ನಮ್ಮ ಉತ್ತರ? 6 ಪ್ಲಸ್ 5 ಇಂಟು 50 ಮೈನಸ್ 1 ಅಂತ ಹೇಳಿದ್ರೆ 49. ಈಗ 6 ಪ್ಲಸ್ 5 ಇಂಟು 49 ಎಷ್ಟಾಗುತ್ತೆ? 5ನ್ನ 49ರೊಟ್ಟಿಗೆ ಗುಣಿಸಿದ್ರೆ 245 ಅಂತ ಬರುತ್ತೆ. ಇದರ ಉತ್ತರ ಬಂದು 251. ಹಾಗಿದ್ರೆ 50 ಮನೆ ಕಟ್ಟಕ್ಕೆ ನಾವು 251 ಐಸ್ ಕಡ್ಡಿಗಳನ್ನ ಉಪಯೋಗಿಸಿದೀವಿ ಅಂತ ಆಯ್ತು. ನೋಡಿ, ಇಲ್ಲಿ 50ನೇ ಮನೆ ಕಟ್ಟಕ್ಕೆ ಎಷ್ಟು ಕಡ್ಡಿ ಬೇಕಾಯ್ತು ಅಂದಾಗ ನಾವು ಈ ಮಾದರಿನ ಬಳಸಿ ಈಸಿಯಾಗಿ ಹೇಳಿದ್ವಿ. ಇದಕ್ಕೋಸ್ಕರ ನಾವು ಈ ಮಾದರಿನ ಕಂಡಿಡಿದ್ವಿ. ಉದಾಹರಣೆಗೆ 5,000 ಮನೆ ಕಟ್ಟಕ್ಕೆ ಎಷ್ಟು ಕಡ್ಡಿ ಬೇಕಾಯ್ತು ಅಂತ ಹೇಳಿದ್ರೆ ನಾವು 6 ಪ್ಲಸ್ 5 ಇಂಟು 5,000 ಮೈನಸ್ 1 ಅಂತ ಬರಿತಿದ್ವಿ. ಅಂದ್ರೆ 6 ಪ್ಲಸ್ 5 ಹಾಗೆ ಇರುತ್ತೆ. 5,000 ಮೈನಸ್ ಅಂದ್ರೆ 4,999. ಈಗ ಇದನ್ನ ಗುಣಿಸಿ ಉತ್ತರನ ನೀವೆಷ್ಟಾಯ್ತು ಅಂತ ಥಿಂಕ್ ಮಾಡಿ ಬರೀರಿ.